ನಮಸ್ಕಾರ ಕರ್ನಾಟಕ. ನಿಮಗೂ ಕೂಡ ಫಿಸಿಕ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾ ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ಗೆ? ಬನ್ನಿ ನೋಡೋಣ. ಅಟ್ ಫಸ್ಟ್ ಪೋರ್ಷನ್ಸ್ ಬಂದ್ಬಿಟ್ಟು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಮತ್ತು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಮೆಕ್ಯಾನಿಕಲ್ ಪ್ರಾಪರ್ಟೀಸಲ್ಲಿ ಹುಕ್ಸ್ ಲಾ, ಸ್ಟ್ರೆಸ್ ಸ್ಟ್ರೇನ್ ಕರ್ವ್ನ ಗ್ರಾಫ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಎಲಾಸ್ಟಿಕ್ ಬಿಹೇವಿಯರ್ನ ಓದ್ಕೊಂಡ್ರೆ ಸಾಕು. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ನಲ್ಲಿ ಸ್ಟ್ರೀಮ್ ಫ್ಲೋ, ಬರ್ನೌಲ್ಲಿಸ್ ಪ್ರಿನ್ಸಿಪಲ್, ವಿಸ್ಕಾಸಿಟಿನ ಓದ್ಕೊಳ್ಳಿ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ನಲ್ಲಿ ಟೆಂಪರೇಚರ್ ಆ್ಯಂಡ್ ಹೀಟ್ನ ಡಿಫ್ರೆನ್ಸ್ ಕೇಳ್ತಾರೆ. ಐಡಿಯಲ್ ಗ್ಯಾಸ್ ಈಕ್ವೇಷನ್ ಆ್ಯಂಡ್ ಆಬ್ಸಲ್ಯೂಟ್ ಟೆಂಪರೇಚರ್ನ ಕೂಡ ಡಿಫೈನ್ ಮಾಡೋಕ್ಕೆ ಕೇಳ್ಬೋದು. ಈ ಈಕ್ವೇಷನ್ ನೆನಪಿರಲಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಮತ್ತು ಕ್ಯಾಲೋರಿಮೆಟ್ರಿ ಇದನ್ನು ಡಿಫೈನ್ ಮಾಡೋದಕ್ಕೆ ಕೇಳ್ತಾರೆ. ಹಾಗೂ ಹೀಟ್ ಟ್ರಾನ್ಸ್ಫರ್ ಮೇಲೆ ನ್ಯೂಮರಿಕಲ್ಸ್ ಗ್ಯಾರಂಟಿ ಇದ್ದೇ ಇರುತ್ತೆ. ಜೊತೆಗೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ನ ಡಿರೈವೇಷನ್ ಅಂತೂ ಓದ್ಕೊಂಡು ಹೋಗೋಕ್ಕೆ ಮರಿಬೇಡಿ. ಸೊ ಇಷ್ಟಾಗಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದ ಕ್ವಾರ್ಟರ್ಲಿ ಟೆಸ್ಟ್. ಅಷ್ಟೇ ಅಲ್ಲದೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ನಲ್ಲಿ ಈ ಒಂದು ಡಿರೈವೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಡೋಂಟ್ ಫರ್ಗೆಟ್ ಟು ರೆಫರ್ ದಿಸ್ ಒನ್ಸ್. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.